ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಮಾತಾಡ್ತಿದ್ದೀನಿ. ಇವತ್ತು ನಾನು ಮಂಗಳೂರು ಶೈಲಿಯ ಫಿಶ್ ತವಾ ಫ್ರೈ ರೆಸಿಪಿ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಾನು 2 ಪ್ಯಾಂಪ್ಲೆಟ್ ತೊಗೊಂಡಿದ್ದೀನಿ. ಪ್ಯಾಂಪ್ಲೆಟ್ ಫಿಶ್, ಬಾಂಗ್ಡಾ ಮೀನು 1/4 kg ತೊಗೊಂಡಿದ್ದೀನಿ. ಅದಕ್ಕೆ ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಬಿಸಿನೀರನ್ನು ನೆನೆಸಿಟ್ಕೊಂಡಿದ್ದೀನಿ. ಇನ್ನು ಇದು ಕಾಳು ಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನು, ಧನಿಯಾ ಕಾಳು 1 ಸ್ಪೂನು, ಇದು ಮೆಂತ್ಯ ಕಾಳು 1/4 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಾಂತ ಕಹಿ ಆಗಿಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕಲ್ಲುಪ್ಪು ಮತ್ತು ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ. ಬನ್ನಿ ಫ್ರೆಂಡ್ಸ್, ಇದನ್ನು ಗ್ರೈಂಡ್ ಮಾಡಿಕೊಂಡು ಹೇಗೆ ಕಲಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ನೀಟಾಗಿ ಮಸಾಲ ತುಂಬಿಡೋಣ. ಆಮೇಲೆ ಮ್ಯಾರಿನೇಟ್ ಆಗೋಕೆ ಇಕ್ಬೇಕು. ನೀಟಾಗಿ ಒಳಗಡೆ ಎಲ್ಲ ಫಿಲ್ ಮಾಡಿದ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. 1 hour ಮ್ಯಾರಿನೇಟ್ ಮಾಡಿ, ಫುಲ್ ರುಚಿಯಾಗಿರುತ್ತೆ. ಉಪ್ಪು ಖಾರ ಹುಳಿ ಫಿಶಿಗೆ ಜಾಸ್ತಿ ಹಾಕಿರಬೇಕು, ಆವಾಗ ಅದು ಎಳ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಫ್ರೆಂಡ್ಸ್, ನಾನು 1.5 hour ಮ್ಯಾರಿನೇಟ್ ಮಾಡಿದ್ದೀನಿ. ಇವಾಗ ತವಾ ಆನ್ ಮಾಡಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ, ಫಿಶ್ ಹಾಕ್ಬಿಡೋಣ. ಫಸ್ಟ್ಗೆ ನಾನಿವಾಗ ಪ್ಯಾಂಪ್ಲೆಟ್ ಫಿಶ್ ಮಾಡ್ತಿದ್ದೀನಿ. ಯಾವತ್ತೇ ಆಗಲಿ ಫಿಶ್ ಫ್ರೈಗೆ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಆಗಲಿ ಫ್ರೆಂಡ್ಸ್, ಫಿಶ್ ಮಾಡೋವಾಗ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಫಿಶ್ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ.